9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಮತ್ತೊಂದು ಪ್ರಮುಖ ಸ್ಟೋರಿ. ಮಕ್ಕಳು ಇಲ್ಲದೆ ಇರೋರು ಮಕ್ಕಳು ಬೇಕು ಅಂತಾರೆ. ಆದ್ರೆ ಇಂಥ ಮಕ್ಕಳನ್ನ ನೋಡಿದ್ರೆ ಮಕ್ಕಳೇ ಬೇಡ ಅಂತಾರೆ ಕೆಲವು ಪೋಷಕರು. ಬೆಂಗಳೂರಲ್ಲಿ ತಾಯಿಯ ಮಮತೆ ಮರೆತ ಮಗಳು. ಇಂಥದೊಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಏನಾಯ್ತು ಹಾಗಾದ್ರೆ? ವೃದ್ಧೆಯನ್ನ ರಾತ್ರೋರಾತ್ರಿ ರಸ್ತೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಮಗಳು ಮತ್ತು ಅಳಿಯ. ಸರ್ಜಾಪುರ ಸಮೀಪದ ಕಲ್ಲಳ್ಳಿಯಲ್ಲಿ ನಡೆದಂತ ಘಟನೆ ಇದು. ವೃದ್ಧೆ ಆಕೆ ರಾತ್ರೋರಾತ್ರಿ ಮಗಳು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾಳೆ. ಮಗಳು ಅಳಿಯ ಇಬ್ರು ಕೂಡ ಸರ್ಜಾಪುರ ಸಮೀಪದ ಕಲ್ಲಳ್ಳಿಯಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಹೆತ್ತ ತಾಯಿ ಅಂತನೂ ನೋಡದೆ ಮಗಳು ಆಶಾರಾಣಿ ವಯಸ್ಸಾದಂತ ತನ್ನ ತಾಯಿಯನ್ನ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾಳೆ. ರಾತ್ರಿ ವೇಳೆ ಕಳ್ಳರಂತೆ ಕಾರಲ್ಲಿ ವೃದ್ಧೆಯನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಕಾರಲ್ಲಿ ಬಂದಂತಹ ಮಗಳು ಅಳಿಯ ವೃದ್ಧೆಯನ್ನ ಅಲ್ಲೇ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ನಡು ರಸ್ತೆಯಲ್ಲಿ ವಯಸ್ಸಾಗಿದೆ. ಇದೇ ಟೈಮಲ್ಲಿ ಅವರಿಗೆ ಆರೈಕೆ ಬೇಕು, ರಕ್ಷಣೆ ಬೇಕು. ಆದ್ರೆ ಹೆತ್ತ ಮಗಳೇ ತಾಯಿಯನ್ನ ರಸ್ತೆಗೆ ಹಾಕಿ ಹೋಗ್ತಾ ಇರುವಂತಹ ದೃಶ್ಯ ಇದು. ಇಂಥ ಘಟನೆಗಳನ್ನ ನೋಡಿದ್ರೆ ಮಕ್ಕಳೇ ಬೇಡ ಅಂತ ಅಂತಾರೆ ಕೆಲವು ಪೋಷಕರು. ಎಂದ ತಲೆ ಎತ್ತಪ್ಪ ಏನಕ್ಕೆ ಯಾವ ಊರವ ಧ್ವಂಸಂದ್ರಮ್ಮ ಧ್ವಂಸಂಲ ಇವ್ರ ಪೈಕಿ ಮಂಜಪ್ಪನ ಪೈಕ ಧ್ವಂಸಂಲ కొడుక మంజప్పుడు అల్లుడా కూతురు పేరేమే ఆశారాణినా ఏం జనం మీరు కుర్బోళ్ళ ఎవరు తెచ్చేసిందే రేతరు తెచ్చేసి పైసా ఎవరు తెచ్చిపోయిందే ఎవరిద్దరు ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯ ಸ್ಕ್ರೀನ್ನ ಬಲಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ. ಅಲ್ಲಿ ಅಂದ್ರೆ ನಿರ್ಜನ ಪ್ರದೇಶ, ಅಲ್ಲಿ ನಾಯಿಗಳು ಓಡಾಡ್ತಾ ಇವೆ, ಕತ್ತಲಾಗಿದೆ, ರಾತ್ರಿ. ಅಂತ ಹೊತ್ತಲ್ಲಿ ಹೆತ್ತ ತಾಯಿಯನ್ನ ಯಾವ ಮಕ್ಕಳಾದ್ರೂ ಬಿಟ್ಟೋಗ್ತಾರ? ಆದ್ರೆ ಈ ಮಕ್ಕಳು ಅಂತಹ ಕೃತ್ಯ ಮಾಡಿದ್ದಾರೆ. ಮಗಳು ಮತ್ತು ಅಳಿಯ ಕಾರಲ್ಲಿ ಬರ್ತಾರೆ, ಆ ವೃದ್ಧೆಯನ್ನ ತಾಯಿಯನ್ನ ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಂತಹ ಅಮಾನವೀಯ ನೋಡಿ. ನಂತರ ಯಾರೋ ಬಂದು ಅವರನ್ನ ಮಾತನಾಡಿಸಿದ್ದಾರೆ. ಆ ದೃಶ್ಯಗಳನ್ನ ನಾವು ಸ್ಕ್ರೀನ್ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. 80 ವರ್ಷದ ವೃದ್ಧೆ ಆಕೆ ರಸ್ತೆಯಲ್ಲಿ ಬಿಟ್ಟೋಗಿದ್ದಾರೆ. ಪಾಪಿ ಮಕ್ಕಳು ರಾತ್ರಿ ವೃದ್ಧೆಯನ್ನ ರಸ್ತೆಗೆ ತಳ್ಳಿ ಹೋಗಿದ್ದಾರೆ. ನಂತರ ದೇವಾಲಯದ ಬಳಿ ಅಲ್ಲಿ ಮಲಗಿಸಿ ಅಲ್ಲಿಂದ ಕಾರ್ನಲ್ಲಿ ಎಸ್ಕೇಪ್ ಆಗ್ತಾರೆ. ಬೆಳಗಾದ ಮೇಲೆ ಅಲ್ಲಿ ಸುತ್ತಮುತ್ತಲಿದ್ದಂತಹ ಜನ ಅವರನ್ನ ಮಾತನಾಡಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರಂತೆ ಆ ವೃದ್ಧೆ. ದೇವಾಲಯದ ಬಳಿಗೆ ಗಾಳಿ ಚಳಿಯಲ್ಲಿ ಹಾಗೆ ಮಲಗಿದ್ರು ವೃದ್ಧೆ. ರಾತ್ರಿ ಅಂದರೆ 7:45 ಟೈಮಲ್ಲಿ ಬಿಟ್ಟಿರೋದು. ಅದು ನಾವು ಬೆಳಗ್ಗೆ 3ನೇ ತಾರೀಕು ಬೆಳಗ್ಗೆ 9 ಗಂಟೆಯಲ್ಲಿ ಈ ಥರ ಹೋಗ್ಬೇಕಾದ್ರೆ ಯಾರೋ ವೃದ್ಧೆ ಅಲ್ಲಿದ್ದರು. ಹೋಗಿ ನೋಡಿದ್ರೆ ಅಯ್ಯಮ್ಮ ಒಂದು ಅಂದರೆ ಕೋಮ ಪರಿಸ್ಥಿತಿ, ಕುತ್ಕೊಳಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಕಾಲು ಮುರಿದೋಗಿದೆ. ಒಂದು ವಯಸ್ಸಾಗಿರೋರನ್ನ ತಂದು ಮಾನವೀಯತೆ ಇಲ್ದಿರೋ ಯಾರೋ ತಂದು ಅಲ್ಲಿ ರಾತ್ರಿ ಬಿಟ್ಟೋಗ್ಬಿಟ್ಟಿದ್ದಾರೆ. ನಾವು ಬಂದು CC ಕ್ಯಾಮ್ ಚೆಕ್ ಮಾಡಿದ್ವಿ ಯಾರು ಅಂತೇಳಿ. ಕಾರ್ ನಂಬರ್ ಗೊತ್ತಾಗಿಲ್ಲ ನಮಗೆ. ಅಯ್ಯಮ್ಮ ಮಾತಾಡ್ಸಿದ್ದಕ್ಕೆ ಧ್ವಂಸಂದ್ರ ನಂದು ಅಂತ ಹೇಳಿದ್ರು. ಅಯ್ಯಮ್ಮ ಹೆಸರು ಕೇಳಿದಕ್ಕೆ ಓಬವ್ವ ಅಂತ ಹೇಳಿದ್ರು. ನಿಮ್ಗೆ ಯಾರಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಕ್ಕೆ ನನ್ನ ಮಗಳು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಜಕ್ಕೂ ಕರಳು ಹಿಂಡುವಂತಹ ಸ್ಟೋರಿ ಇದು. 80 ವರ್ಷದ ವೃದ್ಧೆಯನ್ನ ಈ ರೀತಿ ಯಾರಾದ್ರೂ ಬಿಟ್ಟೋಗ್ತಾರ? ಯಾರ ಮಕ್ಕಳು? ಅವರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಸದ್ಯ ವೃದ್ಧೆ ಎಲ್ಲಿದ್ದಾರೆ? ಸದ್ಯನ ಖಂಡಿತವಾಗ್ಲೂ ಏನು ವೃದ್ಧೆ ತಂದೆ ತಾಯಿಯನ್ನ ಯಾವ ರೀತಿಯಾಗಿ ಮಕ್ಕಳು ನಡೆಸ್ಕೊಳ್ಬೇಕು ಎನ್ನುವಂತಹದ್ದು. ಆದ್ರೆ ಈ ರೀತಿ ನಾವು ಎತ್ತು ಹೊತ್ತಂತ ಮಕ್ಕಳೇ ಈ ರೀತಿ ತಾಯಿಯನ್ನ, ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆ ನಾವು ಹೆಂಗಡಿರುತ್ತೆ ಅಂತ ಹೇಳ್ತೇವೆ. ಆದ್ರೆ ಅದೇ ಮಗಳು ತನ್ನ ತಾಯಿಯನ್ನ ಕರೆದುಕೊಂಡು ಬಂದು, ಅದು ಮಧ್ಯರಾತ್ರಿ ಕರೆದುಕೊಂಡು ಬಂದಿದ್ದೇನೆ, ಒಂದು ದೇವಾಲಯದ ಮುಂಭಾಗದಲ್ಲಿ ಇಳಿಸ್ಬಿಟ್ಟಿದ್ದೇನೆ, ಅಲ್ಲಿಂದ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ, ಏನು ಪಾಸ್ ಆಗ್ತಾರೆ. ಅದು CC ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ. ಈಗ ಈಕೆ ಹೆಸರನ್ನ ಪತ್ತೆ ಹಚ್ಚಲಾಗಿದೆ. ಈ ವೃದ್ಧೆಯ ಹೆಸರನ್ನ ಏನು ಈಕೆ ಏನು ತೆಲುಗು ಭಾಷೆ ಮಾತನಾಡ್ತಾ ಇದ್ದಾರೆ ಅರ್ಧಂಬರ್ಧ. ಮತ್ತು ಈಕೆ ಏನು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ರಂತೆ. ಇವರ ಮಗಳು ಆಶಾರಾಣಿ ಎನ್ನುವರು ಈಕೆಯನ್ನ ಕರ್ಕೊಂಡು ಬಂದು ಬಿಟ್ಟೋಗಿರ್ತಕ್ಕಂಥವ್ರು. ಸರಿಯಾದಂತ ವಿಳಾಸವನ್ನ ಹೇಳ್ತಾ ಇಲ್ಲ. ಇವ್ರು ಯಾವ ಗ್ರಾಮದವರು, ಎಲ್ಲಿಂದ ಇವ್ರನ್ನ ಕರ್ಕೊಂಡು ಬಂದು ಬಿಟ್ರು ಅಂತ ಹೇಳಿದ್ದೇನೆ. ಅದು ತೀರಾ
ಅನೇಕ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಆಕೆಗೆ ತಲೆ ಕೂಡ ಎತ್ತೋದಕ್ಕೆ ಆಗ್ತಾ ಇಲ್ಲ, ಬೊಕ್ಕೊಂಡೇ ಇದ್ದಾರೆ. ಮತ್ತು ಏನಂತಂದ್ರೆ ಈಕೆ ಮಗಳು ಆಚಾರಾಣಿ ಅನ್ನೋಂಥವ್ರು ಕರ್ಕೊಂಡ್ ಬಂದು ಬಿಟ್ಟಿರ್ತಕ್ಕಂಥದ್ದು. ಅಳಿಯನ ಹೆಸರು ಕೂಡ ಹೇಳ್ತಾ ಇದ್ದಾರೆ ಮಂಜಪ್ಪ ಅಂತೇಳಿ. ಆದ್ರೆ ಯಾವ ಊರು ಅನ್ನೋದ್ರ ಒಂದಷ್ಟು ಕನ್ಫ್ಯೂಷನ್, ಅದನ್ನ ಹೇಳ್ತಾ ಇಲ್ಲ. ಈಗ ಈಕೆಯನ್ನ ಏನು ಸ್ಥಳೀಯರು ಎಲ್ರೂ ಕೂಡ ರೆಸ್ಕ್ಯೂ ಮಾಡಿದ್ದಾರೆ ಅಂತ ಈಕೆಯನ್ನ ರಕ್ಷಿಸಿದ್ದಾರೆ. ಅಂದ್ರೆ ನಿನ್ನೆ ಸಂಜೆವರೆಗೂ ನೋಡಿದರೆ ಯಾರು ಬಂದಿಲ್ಲ. ಆಗ ಸ್ಥಳೀಯರೆಲ್ಲರೂ ಕೂಡ ಸುತ್ತಮುತ್ತ ಇದ್ದಂಥವ್ರು ಈಕೆಯನ್ನು ಹೋಗಿ ಮಾತನಾಡ್ಸುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಈಕೆ ಒಂದಷ್ಟು ಮಾಹಿತಿಯನ್ನ ಕಡೆ ಹಾಕಿ ಬನ್ನೇರುಘಟ್ಟ ಸಮೀಪ ಇರ್ತಕ್ಕಂಥ ಹ್ಯುಮ್ಯಾನಿಟೇರಿಯನ್ ಆಸ್ಪತ್ರೆಗೆ ಈಕೆಯನ್ನ ಶಿಫ್ಟ್ ಮಾಡಲಾಗಿದೆ. ಇದು ಏನು ಈ ರೀತಿಯಾಗಿ ಯಾರು ಏನು ಅನಾಥ ಆಗಿರ್ತಾರೆ ಅವರನ್ನ ಅಲ್ಲಿ ಪೋಸ್ಟ್ ಆಗತ್ತೆ. ಆ ಒಂದು ಹ್ಯುಮ್ಯಾನಿಟೇರಿಯನ್ ಆಸ್ಪತ್ರೆಗೆ ಈಗ ಸದ್ಯಕ್ಕೆ ನಿನ್ನೆ ಸಂಜೆ ಅಲ್ಲಿಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಕೆಯ ಬಳಿಯ ಇನ್ನಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಬೇಕು. ಈ ಪುಣ್ಯಾತ್ಮರು ಯಾರು ಮಕ್ಕಳು ಏನು ಆಚಾರಾಣಿ ಎನ್ನುವಂತ ಮಗಳೇ ಬಂದು ಕರ್ಕೊಂಡು ಬಂದು ಬಿಟ್ಟು ಹೋಗಿರ್ತಕ್ಕಂಥ ಹೃದಯ ವಿದ್ರಾವಕ ಘಟನೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಅಂತಂದ್ರೆ ತಪ್ಪಾಗ್ಲಾರ್ದು. ವಿಶೇಷವಾಗಿ ತಾಯಿಯನ್ನ ಏನು ಮಕ್ಕಳು ಹೆಣ್ಣು ಮಕ್ಕಳು ವಿಶೇಷವಾಗಿ ನೋಡ್ಕೊಳ್ತಾರೆ ಅಂತ ನಾವು ಹೇಳ್ತೇವೆ. ನಿಜ ಮಂಜು, ಬಹುಶಃ ನಾವು ಹುಡುಕಿದ್ರೆ ಸಿಗ್ಬಹುದು ಆ ಮಕ್ಕಳು ಯಾರು ಅಂತ, ಹುಡುಕಿ ಶಿಕ್ಷೆ ಆಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.